ಶ್ರೀ ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನೆಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 29 ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ಕಳೆದ ನಂತರ ಜುಲೈ ತಿಂಗಳಲ್ಲಿ ಈ ತುಲಾರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇದೆ ಎನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ನೀವು ಅತಿ ಹೆಚ್ಚು ಎತ್ತರವನ್ನು ತಲುಪ್ತೀರಾ. ನಿಮ್ಮ ಸೃಜನಶೀಲತೆ ಮತ್ತು ನಿಮ್ಮ ತಂಡಕ್ಕೆ ಹೆಚ್ಚಿನ ಮನ್ನಣೆ ದೊರೆಯುತ್ತದೆ. ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳಿಸಲು ಉತ್ತಮವಾದ ಸಮಯ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬಾ ಮಿಶ್ರ ಫಲನಂತಾನೆ ಹೇಳಬಹುದು. ಆದಾಯ ಚೆನ್ನಾಗಿ ಇರುತ್ತೆ, ಆದರೆ ಐಷಾರಾಮಿಯ ಜೀವನದ ಶೈಲಿ ವಿಚಾರವಾಗಿ ಹೆಚ್ಚು ಹಣವನ್ನು ವೆಚ್ಚ ಮಾಡ್ತೀರಾ. ಅನಗತ್ಯ ಖರ್ಚುಗಳನ್ನು ಉಳಿಸಲು ಇದು ಉತ್ತಮವಾದ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಈ ಜುಲೈ ತಿಂಗಳು ಉತ್ತಮವಾದ ಲಾಭದಾಯಕ ಅಂತಾನೆ ಹೇಳಬಹುದು. ನೀವು ಮಾಡುವ ಹೊಸ ಒಪ್ಪಂದಗಳು ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಲು ಸಹಾಯ ಮಾಡುತ್ತೆ. ಗ್ರಾಹಕರೊಡನೆ ಉತ್ತಮವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಇನ್ನು ಪ್ರೇಮಿಗಳಿಗೆ ಮತ್ತು ದಾಂಪತ್ಯ ಜೀವನದಲ್ಲಿ ಇದ್ದವರಿಗೆ ಈ ತಿಂಗಳು ಅತ್ಯಂತ ಸುಮಧುರವಾದ ತಿಂಗಳು ಅಂತಾನೆ ಹೇಳಬಹುದು. ಸಂಗಾತಿಯೊಡನೆ ಉತ್ತಮವಾದ ಸಮಯವನ್ನ ಕಳಿತೀರಾ. ಇನ್ನು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮ ಆಗಲು ಸಾಧ್ಯವಿರುತ್ತೆ. ಕುಟುಂಬದ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಎನ್ನುವಂಥದ್ದು ಕಂಡು ಬರ್ತದೆ. ಸಾಕಷ್ಟು ವಿಶ್ರಾಂತಿ ನಿಮಗೆ ಅಗತ್ಯ. ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಲು ನಾನು ಹೇಳುವಂಥ ದಯವಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಿ. ಬಿಳಿ ಬಣ್ಣದ ಸಿಹಿ ತಿಂಡಿಗಳು ನೈವೇದ್ಯವಾಗಿ ಅರ್ಪಣೆಯನ್ನ ಮಾಡಿ. ಓಂ ಶುಕ್ರಾಯ ನಮಃ ಅಂತ ಹೇಳಿ ಮಂತ್ರವನ್ನು ಜಪನ ಮಾಡಿ. ಇದರಿಂದ ಜೀವನದ ಸಮತೋಲನವನ್ನ ಹೆಚ್ಚಿಸುತ್ತದೆ. ಜುಲೈ ತಿಂಗಳು ನಿಮಗೆ ಏಳಿಗೆ ಮತ್ತು ಸಂತೋಷದ ತಿಂಗಳು ಅಂತಾನೆ ಹೇಳಬಹುದು. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ, ನಿಮ್ಮ ಯಶಸ್ಸು ನಿಮ್ದಾಗುತ್ತೆ. ಇದಾಗಿತ್ತು ಜುಲೈ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮಗೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು, ಅಥವಾ ಕೆಳಗಡೆ ನಂಬರ್ ಕೂಡ ಕರೆ ಮಾಡ್ಬೋದು. ಧನ್ಯವಾದಗಳು.